ಬಿಡದಿ ಪುರಸಭಾ ವ್ಯಾಪ್ತಿಯಲ್ಲಿ ನಡೀತಾ ಇರ್ತಕ್ಕಂಥ ಕಾಮಗಾರಿಗಳು ಮತ್ತು ಸಣ್ಣ ಪುಟ್ಟ ಕೆಲಸಗಳಿಗೆ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು ಯಾವುದೇ ಬಿಲ್ಲನ್ನು ಪಾವತಿ ಮಾಡ್ತಾ ಇಲ್ಲ. ಹಾಗಾಗಿ ಸಾರ್ವಜನಿಕರಿಗೆ ಮತ್ತು ಪುರಸಭೆಯ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಿದೆ. ಈ ಒಂದು ಪತ್ರಿಕಾ ಮಾಧ್ಯಮವನ್ನು ಕರೆದಿದ್ದೇವೆ. ಹಾಗಾಗಿ ಕೆಲವು ವಿಚಾರಗಳು ಇವತ್ತು ಏನು ನಮ್ಮ ಪೌರ ಕಾರ್ಮಿಕರು, ಆಟೋ ಟಿಪ್ಪರ್ ಚಾಲಕರು ಇರ್ಬೋದು, ಲೋಡರ್ಸ್ ಇರ್ಬೋದು, ಮತ್ತು ಹೆಲ್ಪರ್ಗಳು 2 ತಿಂಗಳಿಂದ ಅವರ ಸ್ಯಾಲ್ರಿಯನ್ನು ತಡೆ ಹಿಡಿದಿದ್ದಾರೆ. ಅಕ್ಟೋಬರ್ದು ಆಗಿಲ್ಲ ಮತ್ತು ಸೆಪ್ಟೆಂಬರ್ದು ಆಗಿಲ್ಲ. ಬಿಲ್ ಕಳಿಸಿದ್ರೆ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತೇಳಿ ಶನಿವಾರದ ತನಕ ಇವತ್ತು ತನಕ ಕೂಡ ಕಡಿತವನ್ನು ಅವ್ರ ಬಳಿ ಇಟ್ಕೊಂಡಿದ್ದಾರೆ. ನನಗೆ ಗೊತ್ತಿದ್ದಾಗೆ ಆ್ಯಸ್ ಪರ್ DMA ರೂಲ್ಸ್ ಪ್ರಕಾರ ಅಧ್ಯಕ್ಷರಿಗೆ ಕಡತಕ್ಕೆ ಸಹಿ ಹಾಕ್ತಕ್ಕಂಥ ಅಧಿಕಾರ ಇಲ್ಲ. ಅದು ಯಾಕೆ ಅಧಿಕಾರಿಗಳು ಕೂಡ ಅವ್ರ ಹತ್ರ ಕಡತ ಕಳಿಸ್ತಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ. ಬಟ್ ಅಧ್ಯಕ್ಷರಿಗೆ ಮೇಲೆ ಉಸ್ತುವಾರಿ ಮಾಡೋದಕ್ಕೆ, ಸೂಪರ್ವಿಷನ್ ಮಾಡೋದಕ್ಕೆ ಅಧಿಕಾರ ಇದೆ. ಅದ್ರ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಆದರೆ ಆಗಿರ್ತಕ್ಕಂಥ ಕೆಲಸಕ್ಕೆ ಬಿಲ್ಗಳನ್ನ ತಡೆ ಹಿಡಿತಕ್ಕಂಥದ್ದು ಮತ್ತು ಹೆಲ್ಪರ್ಗಳು, ಪೌರ ಕಾರ್ಮಿಕರ ಸಂಬಳವನ್ನು ತಡೆ ಹಿಡಿತಕ್ಕಂಥದ್ದು ಅವರಿಗೆ ಬರೋದಿಲ್ಲ ಅಂತ ನಾನು ಭಾವನೆ ಮಾಡ್ತಾ, ಅವರು ಅಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ PDO ಇರ್ಬೋದು, ಚೀಫ್ ಆಫೀಸರ್ ಇರ್ಬೋದು, ಕೂಡಲೇ ಕ್ರಮ ತಗೋಬೇಕು. ಅವ್ರಿಗೇನು ಬರಬೇಕು ಸ್ಯಾಲ್ರಿಯನ್ನು ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಅದ್ರ ಜೊತೆಗೆ ವಾಟರ್ ಮ್ಯಾನ್ಗಳದ್ದು ಸುಮಾರು 2010ರಿಂದ ನೆನೆಗುದಿಗೆ ಬಿದ್ದಿದ್ದಂಥ ಒಂದು ಸಂಬಳ, ಅವರ ಅರಿಯರ್ಸು ಮೊನ್ನೆ ನಮ್ಮ ಚೀಫ್ ಆಫೀಸರು ನಮ್ಮ ಬಾಲಣ್ಣವರು ಹೇಳಿದ ಮೇಲೆ, ಮತ್ತು ನಮ್ಮ ಏನು 71 ಜನ ಈ ವಾಟರ್ ಸಪ್ಲೈ ಮಾಡ್ತಾ ಇದ್ದಂಥ ಜನ ಇದ್ದರು, ಕಾರ್ಮಿಕರಿದ್ದರು, ಅವರೆಲ್ಲ ಹೋಗಿ ಎಲ್ಲರ ಕಡೆನೂ ಹೋಗಿ ಮನವಿ ಮಾಡಿ ಕೊನೆಗೆ ಏನು ಸರ್ಕಾರದ ವತಿಯಿಂದ ಆರ್ಡರ್ಗಳನ್ನು ಕೂಡ ತಂದಿದ್ದಾರೆ. DMA ಇಂದ ಇರ್ಬೋದು ಮತ್ತು ನಮ್ಮ ಕಾರ್ಮಿಕ ಇಲಾಖೆಯಿಂದನೂ ಕೂಡ ಆದೇಶವನ್ನು ತಂದಿದ್ರು. ಅದನ್ನು ಮಾಡಬೇಕು ಅಂತೇಳಿ ಇಂದಿನ ಸಭೆಯಲ್ಲಿ ನಾನು ಕೂಡ ಪ್ರಸ್ತಾಪ ಮಾಡಿದ್ವಿ. ಅದನ್ನು ಹೇಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಕೂಡ ಮನವಿ ಮಾಡಿದಾಗ ಅದನ್ನು ಪರಿಶೀಲಿಸಿ ಒಂದು ಪತ್ರವನ್ನು ಕೂಡ ಕೊಟ್ಟಿದ್ದೆ. ಅದಕ್ಕೆ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ರು. ಆ ಉತ್ತರದ ಜೊತೆಗೆ ನಾನು ಅವ್ರಿಗೆ ಸಂಬಳ ಕೊಡಿ ಅಂತೇಳಿ ಕೂಡ ಒಂದು ಪತ್ರ ಬರೆದಿದ್ದೇನೆ. ಆ ಪತ್ರದ ಅನುಸಾರ ಮತ್ತು ಇಂದಿನ ಅಧ್ಯಕ್ಷರು ಆದೇಶವನ್ನು ಏನು ಮಾಡಿದ್ದಾರೆ ಅವ್ರಿಗೆ ಪೇಮೆಂಟ್ ಕೊಡಬೇಕು ಅಂತೇಳಿ, ಅದರ ಅನುಸಾರ ಈಗಾಗಲೇ ನಿನ್ನೆನೋ ಮೊನ್ನೆನೋ ಅವ್ರಿಗೆ ಸಂಬಳ ಕೂಡ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಮುಖ್ಯಾಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದನ್ನು ಬಳಸ್ಕೊಂಡು ಕೆಲವರು ಈ ಆಡಳಿತ ಪಕ್ಷದ ಸದಸ್ಯರು ಮತ್ತು ಇನ್ನು ಕೆಲವರು ಬೇರೆ ಬೇರೆ ಏನೇನೋ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಅದರಲ್ಲಿ ಯಾವುದೇ ಉರುಳಿಲ್ಲ. ಹಾಗಾಗಿ ಅಧಿಕಾರಿಗಳು ಏನು ಸಂಬಳವನ್ನು ಕೊಟ್ಟಿದ್ದಾರೆ ಅವ್ರಿಗೆ ನಮಗೆಲ್ಲ ತುಂಬ ಸಂತಸ ತಂದಿದೆ. ಹಾಗಾಗಿ ಅವ್ರಿಗೆ ಧನ್ಯವಾದವನ್ನು ಅರ್ಪಿಸಿ, ಈ ಮುಂದೆ ಕಡತಗಳನ್ನ ಈಗಿನ ಅಧ್ಯಕ್ಷರು ಹೆಚ್ಚಿಗೆ ದಿವಸ ಇಟ್ಕೋಬಾರ್ದು, ಏನೇನಿದೆ ಇಮಿಡಿಯೇಟ್ ಕ್ಲಿಯರ್ ಮಾಡಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇನೆ.